ಸಿಎಂಗೆ ಮೂಡಾ ಸೈಟ್ ಗಂಡಾಂತರ ಕಳೆದ್ರೂ ಅಧಿಕಾರಿಗೆ ತಪ್ತಾ ಇಲ್ಲ. ಇಡಿ ಕಸ್ಟಡಿಯಲ್ಲಿದ್ದ ಮಾಜಿ ಆಯುಕ್ತ ದಿನೇಶ್ ನ್ಯಾಯಾಂಗ ಬಂಧನಕ್ಕೊಳಪಡಿಸಲಾಗಿದೆ. ಇಡಿ ಕಸ್ಟಡಿಯಲ್ಲಿದ್ದ ಮಾಜಿ ಆಯುಕ್ತ ದಿನೇಶ್ ನ್ಯಾಯಾಂಗ ಬಂಧನ. ಮೂಡಾ ಅಕ್ರಮ ಸಂಬಂಧ ಇಡಿ ಕಸ್ಟಡಿಗೆ ಅಧಿಕಾರಿಗಳು ಪಡೆದಿದ್ರು. ವಿಚಾರಣೆ ಮುಗಿದ ಹಿನ್ನೆಲೆ ಕೋರ್ಟಿಗೆ ಹಾಜರುಪಡಿಸಿ ನಂತರ ಜೈಲಿಗೆ ಕಳಿಸಲಾಗಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು ಅಧಿಕಾರಿಗಳು. ನ್ಯಾಯಾಧೀಶರಾದ ಸಂತೋಷ್ ಗಜಾನನ್ ಭಟ್ರಿಂದ ನ್ಯಾಯಾಂಗ ಬಂಧನದ ಆದೇಶವನ್ನ ಕೊಡಲಾಗಿದೆ. ಈ ಪ್ರಕರಣದ ಕೇಸ್ ಡೈರಿ ನೀಡುವಂತೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಪ್ರಕರಣದಲ್ಲಿ ಸಿಎಂ ಪರ ಬಿ ರಿಪೋರ್ಟ್ ಅನ್ನ ಲೋಕಾಧಿಕಾರಿಗಳು ಸಲ್ಲಿಸಿದ್ರು. ಬಿ ರಿಪೋರ್ಟ್ ಸಂಬಂಧ ಹೆಚ್ಚುವರಿ ವಾದ ಮಾಡೋದಾದ್ರೆ ಸಲ್ಲಿಸಿ. ಇಡಿ ಪರ ವಕೀಲರಿಗೆ ಈ ತರದೊಂದು ಸೂಚನೆಯನ್ನ ಕೊಟ್ಟು ಅರ್ಜಿ ವಿಚಾರಣೆಯನ್ನ ಡಿಸೆಂಬರ್ 23ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಮುಡಾ ಹಗರಣದಲ್ಲಿ ಕೋರ್ಟ್ ಹೊಸ ಆದೇಶವನ್ನ ಕೊಟ್ಟಿದೆ. ಜೈಲಲ್ಲಿದ್ದಂತಹ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಅವರನ್ನ ಮತ್ತೆ ಪೊಲೀಸ್ ಕಸ್ಟಡಿಗೆ ಪಡೆದಿದ್ರು. ಮತ್ತೆ ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡಾ ಹಗರಣದಲ್ಲಿ ಮಾಜಿ ಮೂಡಾ ಆಯುಕ್ತ ದಿನೇಶ್ ಕುಮಾರ್ ಅವರನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ 24 ಗಂಟೆಗಳ ಕಾಲ ಲೋಕಾಯುಕ್ತ ಪೊಲೀಸರ ವಶಕ್ಕೆ ನೀಡುವಂಥ ಕೆಲಸ ಮಾಡಿತ್ತು. ಹೆಚ್ಚಿನ ವಿಚಾರಣೆಗಾಗಿ ಅವರನ್ನ ಕಸ್ಟಡಿ ಕೊಡಬೇಕು ಅನ್ನುವಂಥದ್ದು ಕೂಡ ಕೇಳಲಾಗಿತ್ತು. ಈಗ ವಿಚಾರಣೆ ಎಲ್ಲ ಆದ ನಂತರದಲ್ಲಿ ಇಡಿ ಪರ ವಕೀಲರಿಗೆ ಒಂದಷ್ಟು ಸೂಚನೆಗಳನ್ನು ಕೊಟ್ಟು ಅರ್ಜಿ ವಿಚಾರಣೆಯನ್ನ ಡಿಸೆಂಬರ್ 23ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಎಸ್ ಕೆ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಸಿಎಂಗೆ ಮೂಡಾ ಸೈಟ್ ಗಂಡಾಂತರ ಕಳೆದ್ರೂ ಕೂಡ ಅಧಿಕಾರಿಗೆ ತಪ್ತಾ ಇಲ್ಲ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಏನು ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಏನು ಲೋಕಾಯುಕ್ತ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಎಫ್ಐಆರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಲೋಕಾಯುಕ್ತ ಅಧಿಕಾರಿಗಳು ಬಿ ರಿಪೋರ್ಟ್ ಅನ್ನು ಸಲ್ಲಿಸಿದ್ದು. ಅದನ್ನ ಪ್ರಶ್ನಿಸಿ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಅವರು ಮತ್ತೊಂದು ಅರ್ಜಿಯನ್ನ ಜನಪ್ರತಿನಿಧಿಗಳ ಕೋರ್ಟ್ ನಲ್ಲಿ ಸಲ್ಲಿಸಿದ್ರು. ಅದರ ವಿಚಾರಣೆ ನಡೀತಾ ಇತ್ತು. ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಪರ ವಾದ ಮಂಡಿಸಿದಂತ ಎಸ್ಪಿಪಿ ಅವರು ಅಂತಿಮ ವರದಿಯನ್ನ ಸಲ್ಲಿಸೋದಾಗಿ ಸಹ ಸೂಚಿಸಿದ್ರು. ಆದ್ರೆ ಇವತ್ತು ವಿಚಾರಣೆ ಆರಂಭ ಆಗ್ತಾ ಇದ್ದಂತೆ ಕೆಲವೊಂದು ಟೆಕ್ನಿಕಲ್ ರೀಸನ್ ಅನ್ನ ಕೊಟ್ಟು ಅಂತಿಮ ವರದಿಯನ್ನ ಸಲ್ಲಿಸೋದಕ್ಕೆ ಆಗೋದಿಲ್ಲ. ಜೊತೆಗೆ ತನಿಖಾ ವರದಿಯ ಸ್ಥಿತಿಗತಿ ಏನಿದೆ ಅನ್ನೋದ್ರ ಬಗ್ಗೆ ಸ್ಟೇಟಸ್ ರಿಪೋರ್ಟ್ ಅನ್ನ ಸಲ್ಲಿಸೋದಾಗಿ 15 ಪುಟಗಳ ಒಂದು ಸ್ಟೇಟಸ್ ರಿಪೋರ್ಟ್ ಅನ್ನ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಅರ್ಜಿದಾರರಾದಂತಹ ಸ್ನೇಹಮಯಿ ಕೃಷ್ಣ ಅವರು ಇವರು ತನಿಖೆಯನ್ನ ಮಾಡಿಲ್ಲ. ಆರೋಪಿ ನಂಬರ್ 1ರಿಂದ 4ನೇವರೆಗೆ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ 4 ಜನ ಆರೋಪಿಗಳ ವಿರುದ್ಧ ಇವರು ಯಾವುದೇ ತನಿಖೆಯನ್ನು ಮಾಡಿಲ್ಲ. ತನಿಖೆ ಮಾಡಿದ್ದೆ ಆದ್ರೆ ಒಂದೇ ಒಂದು ದಾಖಲೆಯನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತೆ ಮನವಿಯನ್ನು ಸಹ ಮಾಡಿದ್ರು. ಆದ್ರೆ ಅಲ್ಲಿ ಅವರ ಸ್ನೇಹಮಯಿ ಕೃಷ್ಣ ಪರ ವಕೀಲರ ವಾದ ಜೊತೆಗೆ ಎಸ್ಪಿಪಿ ವಾದವನ್ನ ಆಲಿಸಿದಂತ ನ್ಯಾಯಾಧೀಶರು ಒಂದು ಆದೇಶವನ್ನ ಇದು ಮಾಡಿದ್ದಾರೆ. ಇಲ್ಲಿ ಈ ಪ್ರಕರಣದಲ್ಲಿ ಇವತ್ತೇನು ಸ್ಟೇಟಸ್ ರಿಪೋರ್ಟ್ ಅನ್ನ ಮಾಡಿದ್ದಾರೆ. ಅದರಲ್ಲಿ ಒಟ್ಟು 11 ಪ್ರಕರಣಗಳಿವೆ. 10 ಪ್ರಕರಣಗಳ ತನಿಖೆ ಬಾಕಿ ಇದೆ. ನೇರವಾಗಿ ಇದರಲ್ಲಿ ದಿನೇಶ್ ಕುಮಾರ್ ಸಹ ಅವರ ಪಾತ್ರ ಹೆಚ್ಚಿರ್ತಕ್ಕಂಥದ್ದು. ಹಾಗಾಗಿ ಆತನ ವಿರುದ್ಧದ ಆರೋಪ ಪಟ್ಟಿ ಸಿದ್ಧವಿದೆ. ಆರೋಪ ಪಟ್ಟಿ ಸಲ್ಲಿಸೋದಕ್ಕೆ ಪೂರ್ವ ಅನುಮತಿಯನ್ನ ಕೇಳಿದ್ದೇವೆ. ಅನುಮತಿ ಸಿಕ್ಕಿದ ಕೂಡಲೇ ನಾವು ಲೋಕಾಯುಕ್ತಕ್ಕೆ ಅಂತಿಮ ವರದಿಯನ್ನ ಸಲ್ಲಿಸೋದಾಗಿ ಸಹ ಸೂಚನೆಯನ್ನ ಕೊಟ್ಟಿದ್ದಾರೆ. ಉಳಿದಂತೆ ಏನು ಈ ಬಿ ರಿಪೋರ್ಟ್ ಪ್ರಶ್ನಿಸಿದ ಅರ್ಜಿಗೆ ಸಂಬಂಧಪಟ್ಟಂತೆ ಇನ್ನು ತನಿಖೆ ಮುಗಿಯದ ಕಾರಣ ಮುಂದೂಡಲಾಗಿತ್ತು. ತನಿಖೆ ಪೂರ್ಣಗೊಳ್ಳದ ಕಾರಣ ಆದೇಶ ನೀಡಿಲ್ಲ. ಕೇಸ್ ಡೈರಿ ಸಲ್ಲಿಸೋದಾಗಿ ಲೋಕ ಪೊಲೀಸರಿಗೂ ಸಹ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಬಿ ರಿಪೋರ್ಟ್ ಸಂಬಂಧಿಸಿದಂತೆ ಹೆಚ್ಚುವರಿ ವಾದವಿದ್ದರೆ ಅದನ್ನ ಲಿಖಿತ ರೂಪದಲ್ಲಿ ಸಲ್ಲಿಸುವಂತೆ ಸಹ ಸೂಚನೆ ಕೊಟ್ಟಿರ್ತಕ್ಕಂಥ ನ್ಯಾಯಾಧೀಶರಾದಂತಹ ಗಜಾನನ್ ಭಟ್ ಮುಂದಿನ ವಿಚಾರಣೆಯನ್ನ ಡಿಸೆಂಬರ್ 23ಕ್ಕೆ ಮುಂದೂಡಿ ಆದೇಶವನ್ನ ಹೊರಡಿಸಿದ್ದಾರೆ. ಪ್ರಭು. ಓಕೆ, ಥ್ಯಾಂಕ್ ಯು ಮಂಜುನಾಥ್.